ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಷಯ, ಈ ಒಂದು ವಿಡಿಯೋದ ವಿಷಯ ಏನು ಅಂತ ಹೇಳೋದಾದರೆ, ಈ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಲ್ಲಿ ಸ್ವಲ್ಪ ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆಯಿಂದ ಸ್ವಲ್ಪ ಬೇರೆ ಟ್ವಿಸ್ಟ್ ಸಿಗ್ತಾ ಇದೆ. ನಾವು ಮೊನ್ನೆ ತಾನೇ ವಿಡಿಯೋ ಮಾಡಿದ್ವಿ, CP ಯೋಗೇಶ್ವರ್ ಅವರು ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆ ಅಂಥೇಳಿ. ಆದರೆ ಈಗ ಸ್ವಲ್ಪ ಟ್ವಿಸ್ಟ್ಗಳು ಸಿಗ್ತಾ ಇದ್ದು ಅದು ಏನು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಆಶೀಶ್ ಕೆ ಪಾಟೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಅನ್ನಿಸ್ತು, ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದರೆ ಒಂದು ಲೈಕ್ ಬಟನನ್ನು ಒತ್ತೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ವೀಕ್ಷಕರೇ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ಬನ್ನಿ ವೀಕ್ಷಕರೇ, ಪಟ್ಟಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇಲ್ಲಿ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಈಗ ನಾವು ಸಾಕಷ್ಟು ಸುದ್ದಿಗಳು ಮಾಡಿದ್ದೀವಿ ಹಿಂದೆನೂ ಕೂಡ. ಈಗ ಇಲ್ಲಿ ಒಂದು ರೋಚಕ ತಿರುವುಗಳು ಕಾಣಿಸ್ತಾ ಇದ್ದಾವೆ ಈ ಒಂದು ಚನ್ನಪಟ್ಟಣ ಉಪಚುನಾವಣೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಯ್ಕೆಯಲ್ಲಿ. ಇಲ್ಲಿ ಕುಮಾರಸ್ವಾಮಿಯವರ ಅಂತಿಮ ನಿಲುವು ಏನು ಅನ್ನೋದು ಇನ್ನೂ ತಿಳಿತಾ ಇಲ್ಲ. ಕ್ಷೇತ್ರದ ಜನರಿಗೆ ಇದು ಒಂದು ಗೊಂದಲದ ಗೂಡಾಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಆಲ್ CP ಯೋಗೇಶ್ವರ್ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಅಂತ ಎಲ್ಲವೂ ಕೂಡ ಒಂದು ಸುದ್ದಿ ಹರಿದಾಡಿತ್ತು. ಆದರೆ ನಿನ್ನೆ ಕಳೆದ ವಾರನೇ ಎಲ್ಲವೂ ಕೂಡ ಬೆಳವಣಿಗೆಗಳಾಗಿದ್ದವು. ಸಾಕಷ್ಟು ಬಾರಿ ಕುಮಾರಸ್ವಾಮಿಯವ್ರ ಜೊತೆ ಮೀಟಿಂಗ್ ಮಾಡ್ತಾಯಿದ್ರು CP ಯೋಗೇಶ್ವರ್ ಅವರು. ಮೀಟಿಂಗ್ ಮಾಡಿದ ಮೇಲೆ ನಾನು ಸ್ಪರ್ಧೆ ಮಾಡಿದ್ರೆ ಕಮಲದ ಚಿಹ್ನೆಯಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಒಂದು ಮೊದಲು ಹೇಳ್ತಾ ಇದ್ರು ಈ CP ಯೋಗೇಶ್ವರ್ ಅವರು. ಆಮೇಲೆ ಅವರು ಕೂಡ ಒಂದು ಹಠದಿಂದ ಹಿಂದೆ ಸರಿದು ಕುಮಾರಸ್ವಾಮಿಯವ್ರ ಜೊತೆ ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿದ ಮೇಲೆ ಅವರು ಕೂಡ ಒಂದು ಹಠದಿಂದ ಹಿಂದೆ ಸರಿದು ನಾನು ಯಾವುದೇ ಚಿಹ್ನೆ ಆದರೂ ಸ್ಪರ್ಧೆ ಮಾಡ್ಲಿಕ್ಕೆ ರೆಡಿ ಅಂತ ಹೇಳಿದರು. ಮತ್ತು ಮೊನ್ನೆ ಈಗ ಕಳೆದ ವಾರನೇ JDSನ ಈ ರಾಮನಗರ ಜಿಲ್ಲೆಯ JDSನ ಮುಖಂಡರು ಮತ್ತು ಚನ್ನಪಟ್ಟಣ ತಾಲೂಕಿನ JDSನ ಮುಖಂಡರು ಏರ್ಪಡಿಸಿರ್ತಕ್ಕಂಥ ಒಂದು ಸಭೆಯಲ್ಲಿ ಈ CP ಯೋಗೇಶ್ವರ್ ಅವರು ಕೂಡ ಭಾಗವಹಿಸಿದರು. ಆ ಭಾಗವಹಿಸಿದಂಥ ಸಂದರ್ಭದಲ್ಲಿ ಆ ಸಭೆಯನ್ನು ಮುಕ್ತಾಯ ಆದಮೇಲೆ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಹೇಳಿದರು, ನಾನು ಯಾವ ಚಿಹ್ನೆಯಿಂದ ಹೇಳಿದರು ಸ್ಪರ್ಧೆ ಮಾಡಲಿಕ್ಕೆ ರೆಡಿ, ಇದಕ್ಕೆ ವರಿಷ್ಠರು ಒಂದು ಹಸಿರು ನಿಶಾನೆ ತೋರಿಸಿದ್ರೆ ಸಾಕು, ನಾನು ಯಾವ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ಲಿಕ್ಕೂ ರೆಡಿ ಅಂತ ಕೂಡ ಹೇಳಿದರು. ಆದರೆ ಎಲ್ಲದಕ್ಕೂ ಕುಮಾರಸ್ವಾಮಿ ಅವರು ಈಗ ಅವರಿಗೆ ಒಂದು CP ಯೋಗೇಶ್ವರರಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದರು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಏನು ಅಂದರೆ ಹಲವು ಅನುಮಾನಗಳಿಗೆ ಈಡಾಗಿದೆ. ಏನಂದರೆ ನಿನ್ನೆ ರಾಮನಗರ ಜಿಲ್ಲೆ ಹಾಗೂ ಮತ್ತು ಚನ್ನಪಟ್ಟಣ ತಾಲೂಕಿನ ಎಲ್ಲ JDSನ ಮುಖಂಡರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ, ಈಗ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ CN ಮಂಜುನಾಥ್ ಅವರನ್ನು BJP ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನಾಗಿ BJP ಪಕ್ಷದ ಚಿಹ್ನೆಯಲ್ಲಿ ಅವರು ನಿಂತರೂ ಕೂಡ ನಾವು JDSನ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಬಹಳ ನಿಯತ್ತಾಗಿ ಅವರಿಗೆ ಆ ಒಂದು ಪಕ್ಷಕ್ಕೆ ದುಡಿದು ಅವರನ್ನು ಒಳ್ಳೆಯ ಒಂದು ಮಾರ್ಜಿನ್ನಲ್ಲಿ ನಾವು ಆರಿಸಿ ತಂದಿದ್ದೀವಿ. ಆದರೆ ಈ ಒಂದು ಕ್ಷೇತ್ರ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರ JDSಗೆ ಬಿಟ್ಟು ಕೊಡಬೇಕು, ಇದು ಯಾರೇ ಸ್ಪರ್ಧೆ ಮಾಡಿದರೂ JDS ಚಿಹ್ನೆಯಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೇಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ದಾರೆ, ಈಗ ಕುಮಾರಣ್ಣವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ, ಇಲ್ಲಿ ನಮಗೆ ನಾಯಕತ್ವದ ಕೊರತೆ ಇದೆ, ಅದಕ್ಕಾಗಿ HD ದೇವೇಗೌಡರ 3ನೇ ತಲೆಮಾರಿನ ಒಂದು ಉತ್ತರಾಧಿಕಾರಿಯಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇಲ್ಲಿನ ಅಭ್ಯರ್ಥಿ ಮಾಡಿದರೆ ಬಹಳ ಒಳ್ಳೆಯದು ಅಂತ ನಾವು ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ ನಿನ್ನೆ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯ ಮರ್ಮವೇನು, ಇದರ ಹಿಂದಿನ ಲೆಕ್ಕಾಚಾರ ಏನು, ಈ ಒಂದು ಸುದ್ದಿಗೋಷ್ಠಿ ಕುಮಾರಸ್ವಾಮಿ ಅವರ ಒಂದು ಕಿವಿ ಮೇಲೆ ಇಡಲ್ದೆ ಮಾಡಿರ್ತಕ್ಕಂಥ ಸುದ್ದಿಗೋಷ್ಠಿನ ಅವರೇ ಹಿಂದೆ ಒಂದು ಕಾರ್ಯಕರ್ತರನ್ನು ಮುಖಂಡರನ್ನು ಬಿಟ್ಟು ಈ ರೀತಿ ಸುದ್ದಿಗೋಷ್ಠಿಯನ್ನು ಮಾಡಲಿಕ್ಕೆ ಹಚ್ಚಿದಾರ ಅನ್ನೋದು ಈಗ ಒಂದು ಅನುಮಾನಕ್ಕೆ ಈಡಾಗಿದೆ. ಇಲ್ಲಿ ಮತ್ತೆ ಒಂದು ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಸುದ್ದಿಗಾರರು ಮಾತಾಡಿದ್ರೆ ಅದರ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡೋಣ ಅಂತ ಅವರು ಕೂಡ ಹೇಳಿದ್ದಾರೆ. ನಿನ್ನೆ ಸುದ್ದಿಗಾರರ ಜೊತೆ ಮಾತಾಡ್ತಾ ಇರುವಾಗ ಈಗ ವರಿಷ್ಠರು ತೀರ್ಮಾನ ನಿಮಗೆ ಅಭ್ಯರ್ಥಿಯನ್ನು ಮಾಡಿದರೆ ನೀವು ಏನು ತೀರ್ಮಾನ ಕೊಡ್ತೀರ ಅಂದರೆ ಅದ್ರ ಬಗ್ಗೆ ನಾವು ಮುಂದೆ ಅಂದರೆ ಅದು
ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಖಚಿತ ಮಾಹಿತಿಯನ್ನು ಕೊಟ್ಟಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ JDSನ ಮತ್ತು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಈ ಒಂದು ಕ್ಷೇತ್ರ ಇನ್ನೂ ರಣರೋಚಕ ತಿರುವುಗಳನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಕ್ಷಕರೇ. ಯಾಕಂದರೆ ಇಲ್ಲಿ ಈಗ CP ಯೋಗೇಶ್ವರ್ ಅವರ ಮುಂದಿನ ನಡೆ ಏನು ಅನ್ನೋದೊಂದು ರೋಚಕ ಹಂತ ತಲುಪುತ್ತೆ. CP ಯೋಗೇಶ್ವರ್ ಅವರು ಕೂಡ ಅಷ್ಟು ಈಸಿಯಾಗಿ ಅಷ್ಟು ಸರಳವಾಗಿ ಈ ಒಂದು ಚನ್ನಪಟ್ಟಣ ಕ್ಷೇತ್ರ ಬಿಟ್ಟುಕೊಡೋಕ್ಕೆ ರೆಡಿ ಇಲ್ಲ. ಈಗ ಇಲ್ಲಿ ಈ ಒಂದು JDSನ ಮುಖಂಡರ ನಿಲುವೇನೆಂದರೆ, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೂ 4 ವರ್ಷ ಏನು ಮಾಡಬೇಕು, ಅವರು ಪಕ್ಷ ಸಂಘಟನೆಯಲ್ಲೇ ಕಾಲ ಕಳಿಬೇಕಾ? ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ನಮಗೆ ನಾಯಕತ್ವದ ಕೊರತೆ ಇದೆ, ಅಲ್ಲಿ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದರೆ ಬಹಳ ಸೂಕ್ತ ಅನ್ನೋದು ಅವರ ಒಂದು JDS ಮುಖಂಡರ ನಿಲುವು. ಅದೇ ರೀತಿಯಾಗಿ ಇಲ್ಲಿ ಮುಂದೆ CP ಯೋಗೇಶ್ವರ್ ಅವರು ಯಾವ ಹೆಜ್ಜೆ ನೀಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಕ್ಷೇತ್ರ ರಣರೋಚಕ ಆಗಿದೆ. ಈಗ ಏಕೆಂದರೆ ಈಗ ಆಲ್ರೆಡಿ ಒಂದು MLCಯಲ್ಲಿದ್ದಾರೆ CP ಯೋಗೇಶ್ವರ್ ಅವರು, ಹಾಗೆ ಅವರು ಇನ್ನೂ ಪೀರಿಯಡ್ 4 ವರ್ಷ ಇದೆ. ಅದಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ಇವರು CP ಯೋಗೇಶ್ವರ್ ಅವರು ಏನಾದರೂ ದುಡುಕಿ ಕಾಂಗ್ರೆಸ್ಸಿಗೆ ಹೋಗ್ಬಿಟ್ಟು ಕಾಂಗ್ರೆಸ್ನ ಅಭ್ಯರ್ಥಿ ಆದರೆ ಈ ಒಂದು ಕ್ಷೇತ್ರದಲ್ಲಿ ಒಂದು ಜಿದ್ದಿನ ಹೋರಾಟ ಏರ್ಪಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ವೀಕ್ಷಕರೇ. ತಮ್ಮ ಅನಿಸಿಕೆ ಏನು? ಇಲ್ಲಿ JDSನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ, ಹಾಗೆ ಕಾಂಗ್ರೆಸ್ನಿಂದ CP ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದರೆ ಇಲ್ಲಿ ಯಾರು ಗೆಲ್ಲಬಹುದು, ಯಾರು ಗೆಲುವು ಸುಲಭ, ಇಲ್ಲಿ ಜಿದ್ದಿನ ಪೈಪೋಟಿಯನ್ನು ಯಾರು ಕೊಡಬಹುದು ಅನ್ನೋದನ್ನು ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ವೀಕ್ಷಕರೇ, ಈ ಒಂದು ಚಾನಲ್ನ ತಾವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ತುಂಬ ವಂದನೆಗಳು ವೀಕ್ಷಕರೇ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.